ಪಾರ್ಟಿ ಹಾಲೇ ಗಿಜುಗುಟ್ಟುತ್ತಿದೆ. ನಿರೀಕ್ಷೆ ಕೈಯಲ್ಲಿ ಜ್ಯೂಸಿನ ಗ್ಲಾಸ್ ಹಿಡಿದು ಸುತ್ತಲೂ ಕಣ್ಣಾಡಿಸುತ್ತಾ ತಾನು ಕುಳಿತುಕೊಳ್ಳಲು ಸೂಕ್ತವಾದ ಸ್ಥಳಕ್ಕಾಗಿ ಹುಡುಕಾಡತೊಡಗಿದಳು. ಪಾರ್ಟಿಯಲ್ಲಿ ತನ್ನನ್ನು ಯಾರೂ ಕೇಳುವವರಿಲ್ಲ ಎಂಬ ಭಾವನೆ ಮೂಡುತ್ತಲೇ ಕ್ಷಣ ಮಂಕಾದಳು. ತನ್ನೊಂದಿಗೆ ಯಾರನ್ನಾದರೂ ಕರೆದುಕೊಂಡು ಬರಬೇಕಿತ್ತು. ಮನೆಯಲ್ಲಿರುವುದು ತಾಯಿ ತಮ್ಮ ಇಬ್ಬರೇ. ಅವರಿಬ್ಬರೂ ತನ್ನೊಂದಿಗೆ ಬರಲು ಸಿದ್ಧರಿರಲಿಲ್ಲ. ಇನ್ನು ಯಾರಾದರೂ ಸ್ನೇಹಿತೆಯರನ್ನು ಜೊತೆಯಾಗಿ ಕರೆತರೋಣವೆಂದರೆ ಇದ್ದ ಸ್ನೇಹಿತೆಯರೆಲ್ಲ ಒಂದೊಂದು ದಿಕ್ಕಿನಲ್ಲಿ ನೆಲೆಯೂರಿದ್ದಾರೆ. ಪದವಿ ಮುಗಿಸಿದ್ದೇ ಮದುವೆ ಮಾಡಿಕೊಂಡು ಹೋದವರು ಹಲವರು, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋದವರು ಇನ್ನೂ ಕೆಲವರು. ನಿರೀಕ್ಷೆ ಮಾತ್ರ ಕಿರುತೆರೆಯ ಮೇಲೆ ಕಾಲೇಜಿನ ದಿನಗಳಿಂದ ಮಿಂಚುತ್ತಿದ್ದವಳು ಸುವರ್ಣ ಅವಕಾಶ ದೊರೆತು ರಜತ ತೆರೆಯ ಮೇಲೆ ಬರುವವಳಿದ್ದಳು. ಟಿವಿ ಸೀರಿಯಲ್ಗಳಲ್ಲಿ ನಟಿಸಲು ಪ್ರಾರಂಭಿಸಿದ ನಂತರ ಅವಳ ಮನೆಯ ಕಷ್ಟವೆಲ್ಲ ಹರಿದು ಹೋದಂತಾಗಿತ್ತು. ಹಲೋ ಎಂಬ ಧ್ವನಿ ತೀರಾ ಸಮೀಪವಾಗಿ ಕೇಳಿ ಬಂದಂತಾಗಿ ಬೆಚ್ಚಿ ಹಿಂದೆ ತಿರುಗಿ ನೋಡಿದಳು. ಧ್ರುವ ನಗುತ್ತಾ ನಿಂತಿದ್ದಾನೆ. ನಗು ತಂದುಕೊಳ್ಳಲು ಯತ್ನಿಸಿದಳು. ಹೊಸಬರನ್ನು ಕೇಳುವವರಿಲ್ಲ. ಅವನು ನಗುತ್ತಾ ಹೇಳಿದರೂ ಅವನ ನಗುವಿನಲ್ಲಿ ಸತ್ವವಿರಲಿಲ್ಲ. ನಿರೀಕ್ಷಾ ಕೈಯಲ್ಲಿಡಿದ ಜ್ಯೂಸಿನ ಗ್ಲಾಸನ್ನು ನೋಡುತ್ತಾ ಅವರೂ ಹೊಸಬರಾಗಿದ್ದವರೇ, ಈಗ ಹೆಸರು ಮಾಡಿದ್ದಾರೆ ನುಡಿದಳು. ಮುಂದೆ ತಾನು ಒಂದು ದಿನ ಅವರುಗಳಂತೆ ಹೆಸರು ಮಾಡಲಿದ್ದೇನೆ ಎಂಬ ಆಕಾಂಕ್ಷೆಯೊಂದು ಅವಳ ದನಿಯಲ್ಲಿ ಬಿಂಬಿಸಿತು. ಸೂರಜ್ ಇಬ್ಬರೂ ಮಾತನಾಡುತ್ತಿದ್ದಾಗ ನಡುವೆ ಬಂದ. ಬೋರ್ ಆಯ್ತಾ? ಐ ಆಮ್ ಸಾರಿ, ಪ್ಲೀಸ್ ಕಮ್ ಎನ್ನುತ್ತಾ ನಿರೀಕ್ಷಳ ಕೈ ಹಿಡಿದು ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋದ. ತನಗೆ ಬೆನ್ನಹಾಕಿ ಹೋಗುತ್ತಿರುವವರನ್ನು ಪೆಚ್ಚಾಗಿ ನೋಡಿದ ಧ್ರುವ. ಸೂರಜ್ ತನ್ನ ಮುಂದಿನ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡಿರುವ ಹೀರೋ ಹೀರೋಯಿನ್ ತಾನು ಮತ್ತು ನಿರೀಕ್ಷಾ. ಅವಳಿಗಿರುವ ಪ್ರಾಮುಖ್ಯತೆ ತನಗಿಲ್ಲ. ಕ್ಷಣ ಅಪಮಾನವೆನಿಸಿದರೂ ಮೇಲೆ ಬರಲು ಸಿಕ್ಕಿರುವ ಅವಕಾಶವನ್ನು ಆತುರದ ನಿರ್ಧಾರಗಳಿಂದ ಕಳೆದುಕೊಳ್ಳಲು ಸಿದ್ಧನಿಲ್ಲ ಅವನು. ಮೇಲೆ ಬರಲು ಎಷ್ಟೇ ಅಪಮಾನಗಳಾದರೂ ಸಹಿಸಿಕೊಂಡು ಕಲ್ಲಾಗಿರಬೇಕು. ಸೂರಜ್ ಕೈ ಹಿಡಿದುಕೊಂಡು ಹೋಗುತ್ತಿರುವುದು ನಿರೀಕ್ಷೆಗೆ ಸಂಕೋಚವಾಗಿದೆ. ಒಮ್ಮೆಲೆ ಅವನ ಕೈಯನ್ನು ಒದರಿಕೊಂಡು ದೂರ ಸರಿಯುವಂತೆಯೂ ಇಲ್ಲ. ಅನೇಕ ಹೆಸರಾಂತ ಕಲಾವಿದರು, ಸಿನಿಮಾ ತಾರೆಯರು ಅಲ್ಲಿದ್ದಾರೆ. ಹಿರಿಯ ಕಲಾವಿದರ ಗುಂಪು ಒಂದು ಕಡೆ ಇದ್ದರೆ, ಇತ್ತೀಚೆಗೆ ಹೆಸರು ಮಾಡಿದ ಮತ್ತು ಖ್ಯಾತಿಯ ಉತ್ತುಂಗದಲ್ಲಿರುವ ತಾರೆಯರು ಮತ್ತೊಂದು ಕಡೆ ಸೇರಿದ್ದಾರೆ. ಸೂರಜ್ ನಿರೀಕ್ಷೆಯನ್ನು ಕರೆದುಕೊಂಡು ಹೋಗಿ ಒಬ್ಬೊಬ್ಬರಿಗೂ ಅವಳನ್ನು ಪರಿಚಯಿಸಿದ. ಅನೇಕರನ್ನು ಅವಳು ನೋಡಿದವಳಲ್ಲ. ಎಲ್ಲವೂ ಕನಸಿನಂತಿದೆ ಅವಳಿಗೆ. ತನ್ನ ಹೊಸ ಸಿನಿಮಾದ ಹೀರೋಯಿನ್, ಅಸಾಮಾನ್ಯ ಸೌಂದರ್ಯವತಿಯರೇ ತನ್ನ ಸಿನಿಮಾಗಳಿಗೆ ಕೆಲಸ ಮಾಡುವುದು ಎಂದು ತೋರಿಸಿಕೊಳ್ಳುವ ಉದ್ದೇಶ ಅವನದ್ದು. ಅವನು ನಿರ್ದೇಶಿಸಿದ ಸಿನಿಮಾಗಳೆಂದರೆ 100 ದಿನಗಳು ತಪ್ಪದೆ ಓಡುತ್ತವೆ. ಪಾತ್ರ ಮಾಡಿದವರಿಗೆ ಹೆಸರನ್ನು ತಂದುಕೊಡುತ್ತವೆ. ಹಾಲಿ ಮಾಜಿ ನಾಯಕಿಯರು ಮತ್ಸರದ ಕಂಗಳಿಂದ ನಿರೀಕ್ಷೆಯನ್ನು ನೋಡಿದರೆ ನಾಯಕರು ಅದಕ್ಕೆ ವಿರುದ್ಧವಾಗಿ ವರ್ತಿಸಿದರು. ಅದರೊಂದಿಗೆ ಕೆಲವು ಆಸೆಗಣ್ಣುಗಳು. ಸೂರಜ್ ಚಿತ್ರ ಜಗತ್ತು ಮೆಚ್ಚುವ ಯುವ ನಿರ್ದೇಶಕ. ಅವನ ಒಂದು ಸಿನಿಮಾದಲ್ಲಿ ನಟಿಸಲು ಅವಕಾಶ ಸಿಕ್ಕರೆ ಸಾಕು, ಅದೃಷ್ಟವೇ ಬದಲಾಗುವುದೆಂದು ನಟಿಸಲು ಹಾತೊರೆಯುವವರು ಹಲವರು. ಸಿನಿಮಾದ ಟೈಟಲ್, ಸ್ಟೋರಿ ಏನೂ ಹೇಳಲಿಲ್ಲ. ಅಂದ ಹಾಗೆ ಹೀರೋಯಿನ್ನ ದರ್ಶನವಾಯಿತು. ಹೀರೋ ಎಲ್ಲಿ ಕಾಣಿಸ್ತಿಲ್ಲ ಯಾರೋ ಕೇಳಿದಾಗ ನಿರೀಕ್ಷಾ ಬಿಡುಚಿಕೊಂಡಳು. ಯಾರ ದೃಷ್ಟಿಯಲ್ಲೂ ತನ್ನ ಬಗೆಗಿನ ಮೆಚ್ಚುಗೆಯನ್ನು ಅವಳು ಗುರುತಿಸಲಿಲ್ಲ. ಹೀರೋನ ಕುರಿತಾಗಿ ಬೇಕೆಂದೇ ಪ್ರಶ್ನೆ ಹಾಕಿದಂತಿತ್ತು. ನಿರೀಕ್ಷಾ ಎಲ್ಲರೂ ಹೇಳುವುದನ್ನು ಕೇಳಿದಳು. ಸೂರಜ್ ತನ್ನ ಸಿನಿಮಾದಲ್ಲಿ ನಟಿಸುವ ನಟಿಯರೊಂದಿಗೆ ಅಗತ್ಯಕ್ಕಿಂತಲೂ ಹೆಚ್ಚು ಸಲಿಗೆಯಿಂದ ವರ್ತಿಸುತ್ತಾನೆಂದು. ಯಶಸ್ಸು ಕಂಡ ಮನುಷ್ಯನಿಗೆ ಅಪವಾದಗಳು ಬೇಕೆಂದೇ ಬಂದು ಅಂಟಿಕೊಳ್ಳುತ್ತವೆ. ಅವೆಲ್ಲ ಅವನ ಯಶಸ್ಸನ್ನು ನೋಡಿ ಸಹಿಸಲಾರದೆ ಜನ ಆಡುವ ಮಾತುಗಳೆಂದು ನಿರೀಕ್ಷಾ ಅಂದುಕೊಳ್ಳುತ್ತಾಳೆ. ಸೂರಜ್ನ ವಿಷಯದಲ್ಲಿಯೂ ಹಾಗೆಯೇ ಅಂದುಕೊಂಡಳು. ಆದರೂ ಮತ್ತೊಂದು ಮನಸ್ಸು ಸೂರಜ್ ತನ್ನನ್ನು ಮಾತ್ರ ಎಲ್ಲರಿಗೂ ಪರಿಚಯ ಮಾಡಿಸಿ ಧ್ರುವ ಕುಳಿತಿದ್ದರೂ ಅವನನ್ನು ನಿರ್ಲಕ್ಷಿಸಿದ್ದು ಅವನ ಮತ್ತೊಂದು ಮುಖವನ್ನು ಸ್ಪಷ್ಟವಾಗಿ ತೋರಿಸುತ್ತದೆಯಾ ಎಂದು ಅನುಮಾನಿಸುತ್ತಿತ್ತು. ಇನ್ಫ್ಯಾಕ್ಟ್ ತನ್ನ ಚಿತ್ರನಾಯಕಿ ಪ್ರಧಾನವಾದ ಚಿತ್ರವಾದ್ದರಿಂದ ನಿರೀಕ್ಷೆ ನಿಮ್ಮೆಲ್ಲರ ಮುಂದಿದ್ದಾಳೆ. ತನ್ನ ವರ್ತನೆಯನ್ನು ಸಮರ್ಥಿಸಿಕೊಂಡ ಸೂರಜ್ನ ಸಿನಿಮಾಗಳಲ್ಲೇನೋ ವಿಭಿನ್ನತೆ ಇರುತ್ತದೆ. ಕೆಲವರಿಗೆ ಕುತೂಹಲವಿತ್ತು ಅವನ ಹೊಸ ಸಿನಿಮಾದ ಬಗ್ಗೆ. ಇನ್ನು ಕೆಲವರು ತಮಗೆ ಅವಕಾಶ ನೀಡಲಿಲ್ಲವೆಂದು ಅವನನ್ನು ನಿರ್ಲಕ್ಷಿಸುತ್ತಾ ದೂರ ಉಳಿದರು. ದೂರದಲ್ಲಿ ಕುಳಿತಿರುವ ಧ್ರುವನಿಗೆ ಹಣೆ ಮೇಲೆ ಬೆವರು ಮೂಡಲಾರಂಭಿಸಿತು. ಹೊಸ ಸಿನಿಮಾಗೆ ತನ್ನನ್ನು ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿರುವಾಗ ನಿರೀಕ್ಷೆಯನ್ನು ಮಾತ್ರ ಎಲ್ಲರಿಗೂ ಪರಿಚಯ ಮಾಡಿಕೊಡುತ್ತಿದ್ದಾನೆ ಸೂರಜ್. ಹೆಣ್ಣು ಯಾವುದೇ ಶ್ರಮವಿಲ್ಲದೆ ಯಾರದೋ ಒಬ್ಬರ ಕೃಪಾ ಕಟಾಕ್ಷದಿಂದ ಮೇಲೆ ಬಂದು ಬಿಡುತ್ತಾಳೆ. ಆದರೆ ಗಂಡಿಗೆ ಅಂಥ ಅವಕಾಶವಿಲ್ಲ. ಯಾರೂ ಕೃಪಾ ಕಟಾಕ್ಷವನ್ನು ತೋರುವುದಿಲ್ಲ. ತನ್ನ ಅದೃಷ್ಟವಿದ್ದಂತೆ ನಡೆದು ಹೋಗಲಿ ಎಂದುಕೊಳ್ಳುತ್ತಾ ಕುಳಿತಲ್ಲೇ ಬರುವ ಹೋಗುವವರನ್ನು ನೋಡುತ್ತಾ ಸಮಯ ಕಳೆದ. ಸಿನಿಮಾ ಹೆಸರನ್ನಾದರೂ ಹೇಳಬಹುದಲ್ಲ, ಅದರಲ್ಲೂ ಸಸ್ಪೆನ್ಸ್ ಇದೆಯಾ? ಯಾರೋ ಕೇಳಿದರು ಸೂರಜ್ನನ್ನು. ತಕ್ಷಣ ಯೋಚಿಸಿದ. ಹೆಸರನ್ನು ಹೇಳಿಬಿಡಲು ಬಾಯಿ ತೆರೆದವನು ನಂತರ ಒಂದು ಪಾರ್ಟಿ ಇಡೋಣ, ಹೆಸರಿನ ಜೊತೆಗೆ ಸ್ವಲ್ಪ ಕಥೆಯ ಎಳೆಯನ್ನು ಹೇಳ್ತೀನಿ, ಅದ್ದೂರಿ ಪಾರ್ಟಿ ಆಗಿಬಿಡಲಿ. ಸಿನಿಮಾ ಜನಕ್ಕೆ ಪಾರ್ಟಿ ಮಾಡಿಕೊಳ್ಳಲು ನೆಪ ಸಿಕ್ಕರೆ ಸಾಕು. ಗುಡ್ ಸೂರಿ ಸಂತಸದ ಉದ್ಗಾರ ಗುಂಪಿನ ನಡುವೆ ಹೊರಟಿತು. ಸೂರಜ್ ಕೊಡುವ ಪಾರ್ಟಿಯಲ್ಲೂ ಭಿನ್ನತೆ ಇರುತ್ತದೆ. ಅವನು ಕೊಡುವ ಪಾರ್ಟಿಗಳಿಗೆ ಆಹ್ವಾನ ಬಾರದೆ ಹೋದರೆ ಚಡಪಡಿಸುವವರು ಹಲವರು. ಮುಂದಿನ ಭಾನುವಾರ ಪಾರ್ಟಿ ಇಟ್ಟರೆ ಹೇಗಿರುತ್ತೆ? ನಿರೀಕ್ಷೆಯನ್ನು ತಿನ್ನುವಂತೆ ನೋಡುತ್ತಿದ್ದ ಆಕಾಶ್ನಿಗೆ ಹೇಳಿದ. ಆಕಾಶ್ ಮುಂಚೂಣಿಯಲ್ಲಿರುವ ಹೀರೋ. ಅವನು ಸಿನಿಮಾದಲ್ಲಿದ್ದಾನೆಂದರೆ ಜನರು ಮುಗಿಬಿದ್ದು ಥಿಯೇಟರ್ಗೆ ಬರುತ್ತಾರೆ. ತಾನಿದ್ದರೆ ಚಿತ್ರ ಗೆಲ್ಲುವುದೆಂಬ ಸತ್ಯವೂ ಅವನಿಗೆ ತಿಳಿದಿದೆ. ಅದರ ಬಗ್ಗೆ ಅವನಿಗೆ ಹೆಮ್ಮೆ, ಅಹಂಕಾರ ಎಲ್ಲ ಇದೆ.
ಅವನು ಪಾರ್ಟಿಗೆ ಬಂದರೆ ಅದರ ತೂಕವೇ ಬೇರೆ ಎಂಬ ನಿಲುವು ಸೂರಜ್ನದಾದರೆ ನಿರೀಕ್ಷೆಗಳನ್ನು ತನ್ನ ಮುಂದಿನ ಸಿನಿಮಾಗೆ ಯಾಕೆ ತೆಗೆದುಕೊಳ್ಳಬಾರದೆಂಬ ಲೆಕ್ಕಾಚಾರ ಆಕಾಶ್ನದ್ದು. ಇನ್ಫ್ಯಾಕ್ಟ್ ಸೂರಜ್, ನಿನ್ನ ಪಾರ್ಟಿ ಅಂದರೆ ಮೊದಲೇ ಬಿಡುವು ಮಾಡಿಕೊಂಡಿರುತ್ತೇನೆ, ಧಾರಾಳತನ ತೋರುವವನಂತೆ ಹೇಳಿದ ಆಕಾಶ್. ನಿರೀಕ್ಷೆಳಿಗೆ ಬೆಚ್ಚುವಂತಾಯಿತು. ಪಾರ್ಟಿ ಎಂದರೆ ಅವಳಿಗೆ ಇಷ್ಟವಾಗುವುದಿಲ್ಲ. ಕಿರುತೆರೆಯಲ್ಲಿ ನಟಿಸುವ ಅನುಭವವೇ ಬೇರೆ. ಅಲ್ಲಿ ಒಂದು ರೀತಿ ಮನೆಯ ವಾತಾವರಣ ಇರುತ್ತದೆ. ಮುಜುಗರವೆನಿಸುವಂಥ ಘಟನೆಗಳು ನಡೆಯುವುದು ತೀರಾ ಕಡಿಮೆ. ಅಂದಿನ ಶೂಟಿಂಗ್ ಎಷ್ಟು ಹೊತ್ತಾದರೂ ಮಾಡಿ ಮುಗಿಸಿಬಿಡಬೇಕು. ಶೂಟಿಂಗ್ ಮುಗಿದ ನಂತರ ಪ್ರತಿಯೊಬ್ಬರನ್ನು ಮನೆಯವರೆಗೆ ತಲುಪಿಸುವ ಜವಾಬ್ದಾರಿಯನ್ನು ಒಬ್ಬರು ವಹಿಸಿಕೊಂಡಿರುತ್ತಾರೆ. ಜೊತೆಯಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ, ಯಾರೂ ಮೇಲು ಕೀಳು ಎಂಬುದು ಇರುವುದಿಲ್ಲ. ತಾನು ಹೆಸರಾಂತ ಚಿತ್ರ ತಾರೆಯರ ಮುಂದೆ ನಿಂತಿದ್ದೇನೆ ಎನ್ನುವ ಎಕ್ಸೈಟ್ಮೆಂಟ್ಗಿಂತಲೂ ಅವರುಗಳ ವರ್ತನೆಯಿಂದ ಜಿಗುಪ್ಸೆಗೊಳಗಾಗಿದ್ದಾಳೆ. ಪದೇ ಪದೇ ಇಂಥ ವಾತಾವರಣದಲ್ಲಿ ಪಾರ್ಟಿಗಳನ್ನು ಅಟೆಂಡ್ ಮಾಡುತ್ತಾ ಮನಸ್ಸಿಗೆ ಒಪ್ಪದ ಪಾತ್ರಗಳಲ್ಲಿ ನಟಿಸುತ್ತಾ ಹೇಗಿರುವುದು? ನಿನ್ನ ಹೀರೋಯಿನ್ ಎಲ್ಲರಿಗೂ ಪರಿಚಯ ಮಾಡಿಸೋದಿಲ್ವಾ? ಆಕಾಶ್ ಬೇಕೆಂದೇ ನಿನ್ನ ಹೀರೋಯಿನ್ ಎನ್ನುವ ಪದವನ್ನು ಒತ್ತಿ ಹೇಳಿದ. ಯಾ ಶೂರ್, ಪಾರ್ಟಿ ದಿನ ಪರಿಚಯ ಮಾಡಿಸುವ ಉದ್ದೇಶವಿತ್ತು. ಇವತ್ತು ನಮ್ಮ ಪಾರ್ಟಿ ಹೇಗಿರುತ್ತೆ ಅಂತ ನಿರೀಕ್ಷಾ ನೋಡಲಿ ಎನ್ನುವ ಉದ್ದೇಶದಿಂದ ಕರೆಯಿಸಿದೆ. ಸಿನಿಮಾ ಪ್ರಾರಂಭವಾಗುವ ಮೊದಲೇ ನಿರೀಕ್ಷಳ ಹೆಸರು ಎಲ್ಲೆಲ್ಲೂ ಮೆರೆದಾಡಲಿ. ನಾಯಕಿ ಪ್ರಧಾನ ಚಿತ್ರವಾದ್ದರಿಂದ ಅವಳಿಗೆ ಹೆಚ್ಚು ಪ್ರಚಾರ ಸಿಗಲಿ ಎಂಬುದು ಅವನ ಉದ್ದೇಶವಾಗಿತ್ತು. ದೂರದಲ್ಲಿ ಕುಳಿತಿರುವ ಧ್ರುವನನ್ನು ಕೇಳುವವರು ಯಾರೂ ಇರಲಿಲ್ಲ. ನಿರೀಕ್ಷಳ ನೋಟ ಪದೇ ಪದೇ ಅವನೆಡೆಗೆ ಹರಿಯುತ್ತಿತ್ತು. ಅವನ ಸ್ಥಿತಿ ನೋಡಿ ಕನಿಕರವೆನಿಸಿತು. ಕೆಲವರು ಟೇಬಲ್ಗೆ ಡಿನ್ನರ್ ತರಿಸಿಕೊಂಡರು. ಸೂರಜ್ ನಿರೀಕ್ಷಳನ್ನು ತನ್ನ ಮುಂದೆ ಕೂರಿಸಿಕೊಂಡ. ಡಿನ್ನರ್ ಹೇಳಲ್ಲ? ಅವಳೆಡೆಗೆ ತುಸು ಬಾಗಿ ಕೇಳಿದ. ನಿರೀಕ್ಷಳ ಮುಖದ ಬಣ್ಣ ಕಳೆದುಕೊಂಡಿತು. ಧ್ರುವ ತನ್ನ ಸಹ ನಟ. ಅವನು ಸೂರಜ್ನ ಮುಂದಿನ ಚಿತ್ರದಲ್ಲಿ ತನ್ನೊಂದಿಗೆ ನಟಿಸಲಿದ್ದಾನೆ. ತನಗೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಅವನಿಗೂ ನೀಡಬೇಕು. ಬೇಕೆಂದೇ ಅವನನ್ನು ದೂರವಿರಿಸಿ ತನ್ನನ್ನು ಎಲ್ಲರ ಮುಂದೆ ತಂದು ನಿಲ್ಲಿಸಿದ್ದಾನೆ. ಸಾಕಷ್ಟು ಸಲುಗೆ ಇರುವಂತೆಯೂ ವರ್ತಿಸುತ್ತಿದ್ದಾನೆ. ಯಾರಾದರೂ ಬೆಂಬಲವಿದ್ದರೆ ಮಾತ್ರ ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಲು ಸಾಧ್ಯ. ಯಾರ ಬೆಂಬಲವೂ ಇಲ್ಲವೆಂದಾದರೆ ಸಿನಿಮಾ ಕ್ಷೇತ್ರವೇ ಇರಬಹುದು, ಯಾವುದೇ ಕ್ಷೇತ್ರವಿರಬಹುದು, ಮುಂದೆ ಬರುವುದು ತುಂಬ ಕಷ್ಟ. ತನಗೆ ಬೆಂಬಲ ನೀಡಲು ಮುಂದೆ ಬಂದಿರುವುದು ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ನಿರ್ದೇಶಕ. ಒಂದೇ ಸಮನೆ ಅವನನ್ನು ದೂರ ಇಡುವುದು ವಿಜಯಲಕ್ಷ್ಮಿಯೊಂದಿಗೆ ಭಾಗ್ಯಲಕ್ಷ್ಮಿಯನ್ನು ದೂರ ಬಿಟ್ಟಂತೆ. ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿ ಅವಳದ್ದು. ಸೂರಜ್ ಆರ್ಡರ್ ಮಾಡಿದ ಕೂಡಲೇ ಅವರಿಬ್ಬರ ಊಟದ ಟೇಬಲ್ ಸಿದ್ಧವಾಯಿತು. ಬಗೆ ಬಗೆಯ ಭಕ್ಷ್ಯಗಳು ಬಂದವು. ಅವಳಿಗೆ ಒತ್ತಾಯ ಮಾಡಿ ತಿನ್ನಲು ಹೇಳುತ್ತಿದ್ದ. ಧ್ರುವ ಒಬ್ಬರೇ ಕುಳಿತಿದ್ದಾರೆ, ಅವರು ನಮ್ಮ ಜೊತೆ ಬರಬಹುದಿತ್ತು ಅನುಮಾನಿಸುತ್ತಾ ನುಡಿದಳು ನಿರೀಕ್ಷಾ. ಸತ್ಕರಿಸದೆ ದೂರ ಉಳಿಯುವುದು ಮಾನವೀಯತೆ ಅಲ್ಲವೆನಿಸಿತು. ಧ್ರುವ ತಮ್ಮಿಬ್ಬರ ನಡುವೆ ಬರುವುದು ಸೂರಜ್ಗೆ ಬೇಕಿಲ್ಲ. ಅವಳ ಮಾತನ್ನು ಕೇಳಿಸಿಕೊಳ್ಳದವನಂತೆ ಇದ್ದುಬಿಟ್ಟ. ಊಟ ಮಾಡುತ್ತಿದ್ದಾಗ ಯಾರ್ಯಾರೋ ಬಂದು ಅವನನ್ನು ಮಾತನಾಡಿಸಿದರು. ಅವನು ಎಲ್ಲರೊಂದಿಗೆ ಒಂದೇ ರೀತಿಯಾಗಿ ವರ್ತಿಸದೆ ಒಬ್ಬೊಬ್ಬರೊಂದಿಗೆ ಒಂದೊಂದು ರೀತಿಯಾಗಿ ವರ್ತಿಸುತ್ತಾನೆ. ಆ ರೀತಿಯ ವರ್ತನೆ ನಿರೀಕ್ಷೆಗೆ ಮುಜುಗರ ತಂದಿತ್ತು. ಯಾರಿಂದ ಹೆಚ್ಚು ಅನುಕೂಲಗಳಿವೆ ಎಂದೆನಿಸುತ್ತದೆಯೋ ಅವರೊಂದಿಗೆ ಹೆಚ್ಚು ಸ್ನೇಹಮಯದಿಂದ ವರ್ತಿಸುತ್ತಾನೆ. ಇನ್ನುಳಿದವರನ್ನು ಅಲಕ್ಷ್ಯವೂ ಅಲ್ಲದ, ಹೆಚ್ಚು ಆತ್ಮೀಯತೆಯೂ ಅಲ್ಲದ ರೀತಿಯಲ್ಲಿ ಮಾತನಾಡಿಸುತ್ತಾನೆ. ವಾಸ್ತವವಾಗಿ ನಿರೀಕ್ಷೆಗೆ ನೇರ ನಡೆನುಡಿಗಳು ಇಷ್ಟವಾಗುತ್ತದೆ. ಸೂರಜ್ನ ಸಿನಿಮಾವನ್ನು ಒಪ್ಪಿಕೊಂಡು ತಪ್ಪು ಮಾಡಿದನ ಎಂದು ಅವಳಿಗೆ ಅನೇಕ ಬಾರಿ ಅನ್ನಿಸಿದ್ದೂ ಇದೆ. ಕಿರುತೆರೆಯಲ್ಲಿ ನಟಿಸುವುದು ಅಲ್ಲಿನ ಕಲಾವಿದರಿಗೆ ಒಳ್ಳೆಯ ಅನುಭವವನ್ನು ನೀಡುತ್ತದೆ. ಬೆಳ್ಳಿ ತೆರೆಯ ಸಹವಾಸ ಬೇಡವೆಂದು ದೂರ ಉಳಿದ ನಿರೀಕ್ಷೆಗೆ ಅವಕಾಶದ ಬಾಗಿಲು ತೆರೆದ ಕೂಡಲೇ ಅವಳ ಸ್ನೇಹಿತೆಯರು ಬಲವಂತ ಮಾಡತೊಡಗಿದ್ದರು. ಇದೊಂದು ಸಿನಿಮಾವನ್ನು ಒಪ್ಪಿಕೊಳ್ಳೆಂದು ಹೇಳತೊಡಗಿದ್ದರು. ನಿರೀಕ್ಷೆಗೆ ಮುಖ್ಯವಾದ ಸಲಹೆ ಸೂಚನೆಗಳನ್ನು ನೀಡುವವರು ಯಾರೂ ಇಲ್ಲ. ಒಂದು ಸಿನಿಮಾವನ್ನು ಒಪ್ಪಿಕೊಳ್ಳುವುದು, ಕೊನೆಯಲ್ಲಿ ಸಿನಿಮಾ ರಂಗ ತನ್ನ ವ್ಯಕ್ತಿತ್ವಕ್ಕೆ ತಕ್ಕದಲ್ಲ ಎನಿಸಿದರೆ ಅದರಿಂದ ದೂರ ಉಳಿಯುವುದು, ಹಾಗೆಂದು ನಿರ್ಧಾರ ಮಾಡಿಕೊಂಡು ಬಂದಿದ್ದಳು. ಲಕ್ಷ್ಮೀದೇವಿ ಮನೆ ಮುಂದೆ ಮೆಟ್ಟಿಲ ಮೇಲೆ ಕುಳಿತು ಮಗಳ ನಿರೀಕ್ಷೆಯಲ್ಲಿದ್ದರು. ಮಗಳು ದುಡಿದು ತಮ್ಮನ್ನು ಸಾಕುವಂತಾಗಿರುವುದಕ್ಕೆ ಅವರಿಗೆ ಅತೀವವಾದ ನೋವಿದೆ. ಮಗ ಮಹೇಂದ್ರ ನಿರೀಕ್ಷೆಗಿಂತ 2 ವರ್ಷಗಳಿಗೆ ಮಾತ್ರ ಚಿಕ್ಕವನು. ಅಕ್ಕ ಪ್ರತಿದಿನ ಬೆಳಿಗ್ಗೆ 5-6 ಗಂಟೆಗೆ ಎದ್ದು ಹೋಗಿ ಮುಖಕ್ಕೆ ಬಣ್ಣ ಬಳಿದುಕೊಂಡು ಇಷ್ಟವಿದ್ದೋ ಇಲ್ಲದೆಯೋ ನಟಿಸಿ ರಾತ್ರಿ 8-9 ಎಂಬ ಸಮಯದ ಪರಿವೇ ಇಲ್ಲದಂತೆ ದುಡಿದು ದಣಿದು ಬರುತ್ತಾಳೆ. ಅಂಥ ಅಕ್ಕನಿಗೆ ಅವನೆಂದು ನೀನ್ಯಾಕೆ ಬಣ್ಣ ಹಚ್ಚಿಕೊಂಡು ದುಡಿದು ನಮ್ಮನ್ನು ಸಾಕಬೇಕು? ನಾನಿದ್ದೇನೆ, ಗಂಡಸೊಬ್ಬ ಮನೆಯಲ್ಲಿ ನಿನ್ನ ಭಾರವನ್ನು ಕಡಿಮೆ ಮಾಡಲು ಹೆಗಲು ಕೊಡುತ್ತೇನೆ ಎಂದು ಹೇಳಿದವನಲ್ಲ. ನೊಂದುಕೊಂಡರು ಲಕ್ಷ್ಮೀದೇವಿ. 4 ವರ್ಷದ ಹಿಂದೆ ಪತಿ ಮರಣ ಹೊಂದಿದಾಗ ದಿಕ್ಕೆಟ್ಟು ಹೋಗಿದ್ದರು. ಆಗ ನಿರೀಕ್ಷಾ ಮೊದಲನೇ ವರ್ಷದ PUC ಓದುತ್ತಿದ್ದಳು. 16ರ ಹರೆಯದವಳು. ನೋಡಲು ಅವಳ ರೂಪ ಅತ್ಯಾಕರ್ಷಕ. ಅವಳ ಕಾಲೇಜಿನ ಬಳಿ TV ಧಾರಾವಾಹಿಯನ್ನು ಶೂಟ್ ಮಾಡಲು ಬಂದವರು ಅವಳನ್ನು ನೋಡಿ ನಟಿಸಲು ಅವಕಾಶ ನೀಡುವುದಾಗಿ ಹೇಳಿದರು. ಅದೇ ತಾನೇ ಪತಿ ಮರಣ ಹೊಂದಿದ ನೋವಿನಲ್ಲಿದ್ದರು ಲಕ್ಷ್ಮೀದೇವಿ. ಮಗಳು ಈ ಸಮಯದಲ್ಲಿ ನಟಿಸಲು ಮುಂದಾದರೆ ಜನ ಆಡಿಕೊಂಡು ನಗಲಾರರ? ಇದೇ ಯೋಚನೆಯಲ್ಲಿ ಮತ್ತೂ ಸೊರಗಿದರು. ಸಂಸಾರದ ದೋಣಿಯೂ ಸಾಗಬೇಕು, ಮನೆಯ ಮಾನ ಮರ್ಯಾದೆಯೂ ಉಳಿಯಬೇಕು. ಮಗಳು ತೀರಾ ಮುಗ್ಧೆ. ತಮ್ಮ ಸ್ವಾರ್ಥಕ್ಕಾಗಿ ಅವಳ ಭವಿಷ್ಯವನ್ನು ಬಲಿಕೊಡುವಂತಾಗಬಾರದು. ನಿರೀಕ್ಷಾ ಆಸೆಯಿಂದ ನಟಿಸಲು ಒಪ್ಪಿಕೊಂಡವಳಲ್ಲ. ತನಗೆ ಯೋಚಿಸಲು ಸಮಯ ಬೇಕೆಂದು ಕೇಳಿದಳು. ಕೃಷ್ಣಮೂರ್ತಿಯವರು ಬದುಕಿದ್ದಾಗ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿದ್ದರು. ದುಡಿಯುತ್ತಿದ್ದ ಸಂಸ್ಥೆಗೆ ಅವರು ನಿಷ್ಠರಾಗಿದ್ದರು. ಸರ್ಕಾರಿ ಕೆಲಸದ ಗೋಜಿಗೆ ಅವರು ಹೋಗಲಿಲ್ಲ.
ಒಂದು ವೇಳೆ ತಮಗೇನಾದರೂ ಅನಾಹುತವಾದರೆ ತಮ್ಮ ಸಂಸಾರ ಹೇಗೆ ಸಾಗುವುದೋ ಎಂದೇನೂ ಅವರು ಯೋಚಿಸಲಿಲ್ಲ. ನಿಷ್ಠೆಯಿಂದ ಕೆಲಸ ಮಾಡುವುದಷ್ಟನ್ನೇ ಅವರು ರೂಢಿಸಿಕೊಂಡಿದ್ದರು. ಏನೋ ಆಗಬಾರದಿತ್ತು, ಅದೇ ಅನಾಹುತ ನಡೆದು ಹೋಗಿತ್ತು. ಶಾಲೆಯಲ್ಲಿ ಪಾಠ ಮಾಡುತ್ತಲೇ ಹೃದಯಾಘಾತದಿಂದ ಮರಣ ಹೊಂದಿದ್ದರು. ಇದ್ದುದು ಖಾಸಗಿ ಕೆಲಸ. ಅತಿ ಆಸೆಯಿಂದ ಹಣ ಮಾಡುವ ಕಾಯಕಕ್ಕೆ ಅವರೆಂದೂ ಕೈ ಹಾಕಿದ್ದಿಲ್ಲ. ಪರಿಣಾಮವಾಗಿ ಅವರ ಸಂಸಾರ ನಲುಗಬೇಕಾಯಿತು. ಲಕ್ಷ್ಮೀದೇವಿ ಹೆಚ್ಚು ಓದಿದವರಲ್ಲ. ಪತಿಯ ಮರಣದ ನಂತರ ಜೀವನ ಹೇಗೆಂದು ಆಕಾಶ ತಲೆ ಮೇಲೆ ಬಿದ್ದವರಂತೆ ಕುಳಿತು ಬಿಟ್ಟಿದ್ದರು. ಶಾಲೆಯವರು ಲಕ್ಷ್ಮೀದೇವಿಯವರಿಗೊಂದು ನೌಕರಿ ಕೊಡಲು ಸಿದ್ಧರಾಗಿದ್ದರು. ಆದರೆ ಅವರ ವಿದ್ಯಾಭ್ಯಾಸಕ್ಕೆ ಯಾವ ನೌಕರಿ ಕೊಡುವುದೋ ಗೊಂದಲ ಅವರಲ್ಲಿ. ತನಗೊಂದು ಅವಕಾಶ ಸಿಕ್ಕಿರುವಾಗ ಯಾಕೆ ಉಪಯೋಗಿಸಿಕೊಳ್ಳಬಾರದೆಂಬ ಯೋಚನೆ ನಿರೀಕ್ಷೆಯಲ್ಲೂ ಬಂದಿತ್ತು. ಅಮ್ಮ, ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡುವುದರಿಂದ ಹಣ ಹೆಸರು ಎರಡೂ ಬರುತ್ತಮ್ಮ. ನೀವು ಒಪ್ಪಿಕೊಂಡ್ರೆ ಮಾತ್ರ ಅವರಿಗೆ ಉತ್ತರ ಕೊಡ್ತೀನಿ ಎಂದಿದ್ದಳು. ಆಘಾತಕ್ಕೆ ಒಳಗಾದಂತಾಗಿದ್ದರು ಲಕ್ಷ್ಮೀದೇವಿ. ಮಗಳನ್ನು ಬಣ್ಣ ಹಚ್ಚಲು ಕಳಿಸುವುದು ಹೇಗೆ? ಧಾರಾವಾಹಿಯ ನಿರ್ದೇಶಕರು ಮನೆಯವರೆಗೆ ಬಂದು ಮಾತಾಡಿ ಹೋಗಿದ್ದರು. ನಿರೀಕ್ಷೆ ಮನದಲ್ಲಿ ದೃಢ ನಿರ್ಧಾರ ಮಾಡಿಕೊಂಡವಳಂತೆ ತಾಯಿಯ ಒಂದು ಒಪ್ಪಿಗೆಗಾಗಿ ಕಾಯುತ್ತಿದ್ದಳು. ತಾನು ದುಡಿಯಲು ನಿಲ್ಲದಿದ್ದರೆ ತಾಯಿ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾಗುತ್ತದೆ. ಅದಕ್ಕೆ ಬದಲಾಗಿ ತನಗೆ ದೊರಕಿರುವ ಸುವರ್ಣ ಅವಕಾಶವನ್ನು ಯಾಕೆ ಉಪಯೋಗಿಸಿಕೊಳ್ಳಬಾರದು? ಕೆಲ ದಿನ ತಾನು ಯೋಚನೆ ಮಾಡಿ ಅವರಿಗೂ ತಮ್ಮ ನಿರ್ಧಾರವನ್ನು ತಿಳಿಸಲು ಹೇಳಿದಳು. ಆ ಮನೆಯಲ್ಲಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ಸಂಸಾರ ಸಾಗಲು ನಿರೀಕ್ಷೆ ಧಾರಾವಾಹಿಯಲ್ಲಿ ನಟಿಸುವುದೆಂದು ನಿರ್ಧಾರವಾಯಿತು. ಲಕ್ಷ್ಮೀ ದೇವಿಯವರಿಗಿದ್ದುದು ಒಂದೇ ನೋವು. ಅಕ್ಕ ದುಡಿಯಲು ಹೋಗುತ್ತೇನೆಂದರೆ ಮಹೇಂದ್ರ ತನ್ನ ಜವಾಬ್ದಾರಿ ಏನೂ ಇಲ್ಲವೆಂಬಂತೆ ತನ್ನ ಪಾಡಿಗೆ ಇದ್ದು ಬಿಟ್ಟಿದ್ದು. ತಮ್ಮ ನೋವನ್ನು ಅವರು ಯಾರಲ್ಲೂ ಹೇಳಿಕೊಳ್ಳಲು ಸಾಧ್ಯವಿಲ್ಲದಂತಿದ್ದಾರೆ. ನಿರೀಕ್ಷೆ ಕಾಲೇಜಿಗೆ ಹೋಗುತ್ತಲೇ ನಟಿಸಲು ಪ್ರಾರಂಭಿಸಿದಳು. 1 ವರ್ಷ ಕಳೆಯುತ್ತಲೇ ಅವಳು ಮುಖ್ಯ ಪಾತ್ರಧಾರಿಯಾಗುವ ಅವಕಾಶವೊಂದು ಬಂದಿತ್ತು. ಸಂಸಾರದ ಭಾರವೆಲ್ಲ ಅವಳ ಮೇಲೆ ಬಿದ್ದಿತ್ತು. ಕಾಲೇಜಿನ ಓದು, ಧಾರಾವಾಹಿಯ ಶೂಟಿಂಗ್ ಇವೆಲ್ಲದರ ನಡುವೆ ತುಂಬ ಆಯಾಸವೆನಿಸಿ ಬಿಡುತ್ತಿತ್ತು. ಹೆಚ್ಚಾಗಿ ರಾತ್ರಿಯಾಗುತ್ತಿತ್ತು ಮನೆ ಸೇರಲು. ಕೈಯಲ್ಲೊಂದು ಡಿಗ್ರಿ ಇರಲೆಂಬ ಉದ್ದೇಶದಿಂದ ಓದುವುದನ್ನು ನಿಲ್ಲಿಸಲಿಲ್ಲ ನಿರೀಕ್ಷಾ. ನಟನೆ ಎಂಬುದು ಯಾವಾಗ ಕೈ ಬಿಡಲಿದೆಯೋ ವಿದ್ಯೆ ಎಂಬುದು ಯಾವತ್ತಿಗೂ ಕೈ ಬಿಡಲಾರದಂಥದ್ದು. ಲಕ್ಷ್ಮೀದೇವಿಯವರಿಗೆ ಅಪರಾಧಿ ಪ್ರಜ್ಞೆ ಕಾಡುತ್ತದೆ. ಮಗಳು ಹಗಲು ರಾತ್ರಿ ಮನೆಗಾಗಿ ದುಡಿಯುತ್ತಾಳೆ ಎಂಬ ಅಪರಾಧಿ ಪ್ರಜ್ಞೆ ಅವರಿಂದ ದೂರವಾಗದು. ಮಹೇಂದ್ರ ಕಾಲೇಜಿಗೆ ಬರುವ ವೇಳೆಗೆ ನಿರೀಕ್ಷೆ ಡಿಗ್ರಿಗೆ ಸೇರಿಕೊಂಡಿದ್ದಳು. ಅವಳು ಡಿಗ್ರಿಗೆ ಬಂದಾಗ ಉತ್ತಮ ಅವಕಾಶವೊಂದು ಬಂದಿತ್ತು. ಕಿರುತೆರೆಯಲ್ಲಿ ಉತ್ತಮ ಹೆಸರು ಮಾಡಿದ ನಿರ್ದೇಶಕರು ನೀಡಿದ ಅವಕಾಶ ಅದು. ಯಾವುದೇ ಕಾರಣಕ್ಕೂ ಬಂದ ಅವಕಾಶವನ್ನು ಅವಳು ಕಳೆದುಕೊಳ್ಳಲು ಸಿದ್ಧಳಿರಲಿಲ್ಲ. ಮನೆಯ ಪರಿಸ್ಥಿತಿ ಸುಧಾರಿಸಿತ್ತು. ಮಹೇಂದ್ರನಿಗೆ ಕಾಲೇಜಿಗೆ ಹೋಗಲು ಬೈಕ್ ಕೊಡಿಸಿದಳು. ಅವನು ಸಾಧಾರಣ ಬೈಕನ್ನು ತೆಗೆದುಕೊಳ್ಳಲು ಒಪ್ಪಿಕೊಳ್ಳಲಿಲ್ಲ. ಅವನಿಗಾಗಿ ಬೆಲೆ ಬಾಳುವ ಆಧುನಿಕ ಮಾದರಿಯ ಬೈಕನ್ನು ಕೊಡಿಸಿದಳು. ತಾಯಿ ಮೊದಲಿನಿಂದಲೂ ಕಷ್ಟವನ್ನು ನೋಡಿ ಬಂದವರು. ತಂದೆ ಇದ್ದಾಗ ಅವರು ಸಂಸಾರವನ್ನು ತೂಗಿಸಲು ಹೆಚ್ಚು ಪರದಾಡಬೇಕಾಗುತ್ತಿತ್ತು. ಕೃಷ್ಣಮೂರ್ತಿಯವರು ಕಷ್ಟದಲ್ಲಿರುವವರನ್ನು ನೋಡಿ ಬೇಗನೆ ಕರಗುತ್ತಿದ್ದರು. ತಮ್ಮ ಸಂಸಾರಕ್ಕೆ ಕೊರತೆಯಾದರೂ ಸರಿ, ಸಹಾಯ ಹಸ್ತ ಕೋರಿ ಬಂದವರಿಗೆ ಇಲ್ಲವೆನ್ನುತ್ತಿರಲಿಲ್ಲ. ಪತಿಯ ಒಳ್ಳೆ ಗುಣವನ್ನು ದೂಷಿಸಲು ಲಕ್ಷ್ಮೀದೇವಿಯವರಿಗೆ ಮನಸ್ಸು ಬರುತ್ತಿರಲಿಲ್ಲ. ನಿರೀಕ್ಷಳ ಮುಖ ಟಿವಿಯಲ್ಲಿ ಕಾಣಿಸಿದರೆ ಎಲ್ಲರೂ ಕೃಷ್ಣಮೂರ್ತಿಯನ್ನು ನೆನೆಯುವವರೇ. ಮೇಷ್ಟ್ರು ಮಗಳು ಎಂದೇ ಅವಳು ಪ್ರಸಿದ್ಧ. ಧಾರಾವಾಹಿಗಳಲ್ಲಿ ಅವಳ ಭೂಮಿಕೆಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವಂತಿರುತ್ತದೆ. ಸರಳ ಸಜ್ಜನ ಹೆಣ್ಣು ಮಗಳ ಪಾತ್ರ ಅವಳದಾಗಿರುತ್ತದೆ. ಪ್ರತಿದಿನ ನಿರೀಕ್ಷಳನ್ನು ಟಿವಿಯಲ್ಲಿ ನೋಡಿ ರಾಜ್ಯಾದ್ಯಂತ ಹೆಂಗಸರು, ಹಿರಿಯರು ಅವಳನ್ನು ತಮ್ಮ ಮನೆ ಸದಸ್ಯೆಯೇನೋ ಎಂಬಂತೆ ಪ್ರೀತಿಸುತ್ತಿದ್ದರು ಮತ್ತು ಆರಾಧಿಸುತ್ತಿದ್ದರು. ಧಾರಾವಾಹಿಗಳಲ್ಲಿ ನಟಿಸಲು ಪ್ರಾರಂಭಿಸಿದ 2 ವರ್ಷಗಳಲ್ಲಿ ನಿರೀಕ್ಷೆ ನಾಡಿನಾದ್ಯಂತ ಎಲ್ಲರ ಮನೆ ಮಾತಾದಳು. ಆರಾಧ್ಯ ದೇವತೆಯೂ ಆಗಿಬಿಟ್ಟಳು. ಇದ್ದರೆ ನಿರೀಕ್ಷಳಂತ ಮಗಳಿರಬೇಕು, ಅವಳಂತ ಸೊಸೆ ಇರಬೇಕೆಂದು ಎಲ್ಲರೂ ಕನಸು ಕಾಣುವಂತಾದಳು. ಯಶಸ್ಸು ಎನ್ನುವುದು ತುತ್ತ ತುದಿಗೇರಿಸುವುದೇ ಆಗ. ಅವಳ ಯಶಸ್ಸು ಯಾವ ಮಟ್ಟದಲ್ಲಿತ್ತೆಂದರೆ ಅವಳದೇ ಆದ ಹೆಸರಿನಲ್ಲೊಂದು ಧಾರಾವಾಹಿ ಪ್ರಾರಂಭವಾಯಿತು. ಬಿಡುವಿಲ್ಲದ ಕೆಲಸ ಅವಳದ್ದು. ನಿರೀಕ್ಷೆ ನಟಿಸಿದ್ದಾಳೆಂದರೆ ಚಾನೆಲ್ನ TRP ಏರುತ್ತಿತ್ತು. ಅವಳು ನಟಿಸಿದ ಧಾರಾವಾಹಿಗಳಿಗೆ ಪೈಪೋಟಿ ಆಗತೊಡಗಿತ್ತು. ಧಾರಾವಾಹಿಯ ಸಮಯವನ್ನು ಚಾನೆಲ್ನವರೇ ಬದಲಿಸಬೇಕಾಯಿತು. ಯಶಸ್ಸು ನಿರೀಕ್ಷಳನ್ನು ಬದಲಿಸಲಿಲ್ಲ. ಅವಳು ಹಿಂದೆಲ್ಲ ಹೇಗಿರುತ್ತಿದ್ದಳೋ, ಎಷ್ಟು ವಿಶಾಲ ಮನೋಭಾವದಿಂದ ಎಲ್ಲರೊಂದಿಗೆ ಬೆರೆಯುತ್ತಿದ್ದಳೋ ಅದೇ ರೀತಿ ಇದ್ದಳು. ಅದೇ ಅವಳನ್ನು ಎಲ್ಲರೂ ಮೆಚ್ಚುವಂತೆ ಮಾಡಿದ್ದು. ಸಂಪಾದನೆಯೂ ಇರುತ್ತಿತ್ತು. ಅವಳೆಂದು ಹೆಚ್ಚು ಮೊತ್ತವನ್ನು ಡಿಮ್ಯಾಂಡ್ ಮಾಡಿದವಳಲ್ಲ. ಹಣವನ್ನು ಸಂಪಾದನೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ನಿರೀಕ್ಷೆ ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿದಳು. ತಂದೆಯಂತೆ ಮಗಳು ಎಂದು ಎಲ್ಲರೂ ಹೊಗಳದೇ ಇರುತ್ತಿರಲಿಲ್ಲ. ನಿರೀಕ್ಷಾ ಶ್ರಮಕ್ಕೆ, ಸತ್ಯ, ನೀತಿ, ಧರ್ಮಕ್ಕೆ ಎಷ್ಟು ಬೆಲೆ ಕೊಡುತ್ತಿದ್ದಳೋ ಅವಳ ತಮ್ಮ ಮಹೇಂದ್ರ ಅವೆಲ್ಲ ಸ್ವಭಾವಕ್ಕೆ ತದ್ವಿರುದ್ಧವಾಗಿದ್ದ. ತನ್ನ ಅಗತ್ಯಕ್ಕೆ ಬೇಕೆನಿಸಿದಾಗ ಸಾಕಷ್ಟು ಹಣವನ್ನು ಕೇಳಿ ಪಡೆಯುತ್ತಿದ್ದ. ನಿರೀಕ್ಷೆ ಓದುವ ಹುಡುಗನಿಗೆ ಯಾವ ಕೊರತೆಯೂ ಆಗದಿರಲಿ ಎಂಬ ಉದ್ದೇಶದಿಂದ ಅವನು ಕೇಳಿದಾಗ ಹಣವಿಲ್ಲವೆಂದು ಹೇಳದೆ ಕೊಟ್ಟು ಬಿಡುತ್ತಿದ್ದಳು. ಮಹೇಂದ್ರನ ವಿಷಯದಲ್ಲಿ ನಿರೀಕ್ಷೆ ತೋರುವ ಧಾರಾಳತನ ಲಕ್ಷ್ಮೀದೇವಿಯವರಿಗೆ ಸರಿಕಾಣುತ್ತಿರಲಿಲ್ಲ. ಹಾಗೆಂದು ಅವರು ವಾದ ಮಾಡಿದರೆ ನಿರೀಕ್ಷೆ ಹಗುರವಾಗಿ ತಳ್ಳಿ ಹಾಕಿ ಬಿಡುತ್ತಿದ್ದಳು. ನಿರೀಕ್ಷೆ ಎಂಬ ಹೆಸರಿನಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ ಅದ್ಭುತ ಯಶಸ್ಸನ್ನು ಕಾಣುತ್ತಿದೆ. ಆ ಧಾರಾವಾಹಿಯನ್ನು ನೋಡದೇ ಇರುವವರೇ ಇಲ್ಲ. ಅದರ ಬಗೆಗೆ ತಿಳಿಯದೇ ಇರುವವರು ಕೂಡ ಬೇರೆಯವರು ಹೇಳಿದರೆಂದು, ಅದರ ಅದ್ಭುತವನ್ನು ಹೊಗಳಿದರೆಂದು ವೀಕ್ಷಿಸಲು ಪ್ರಾರಂಭಿಸುತ್ತಿದ್ದರು. ಭಾಷೆ ತಿಳಿಯದೇ ಇರುವವರು ನಿರೀಕ್ಷೆ ಧಾರಾವಾಹಿಯನ್ನು ವೀಕ್ಷಿಸಲಾರಂಭಿಸಿದ್ದು ಅಚ್ಚರಿಗಳಲ್ಲೊಂದು.
ಅದರ ಯಶಸ್ಸಿನಿಂದಾಗಿ ನಿರೀಕ್ಷೆಯ ಸಂಭಾವನೆ ಹೆಚ್ಚಿತು. ಈಗಲೂ ಅವಳು ಯೂನಿಟ್ನವರು ಕಳುಹಿಸುವ ಕಾರಿನಲ್ಲಿ ಓಡಾಡುತ್ತಿದ್ದಳು. ಎಲ್ಲರೂ ಅವಳಿಗೆ ಕಾರನ್ನು ಖರೀದಿಸುವಂತೆ ಸಲಹೆ ನೀಡಿದ್ದರು. ಆದರೆ ಅವಳ ಮಹತ್ವಾಕಾಂಕ್ಷೆಯೇ ಬೇರೆ ಇತ್ತು. ಸಣ್ಣದಾದರೂ ಸರಿ ಸ್ವಂತದ್ದೆನ್ನುವ ಮನೆಯನ್ನು ಖರೀದಿಸಬೇಕೆಂಬುದು ಅವಳ ಹಂಬಲವಾಗಿತ್ತು. ಇರುವ ಹಣ ಮನೆ ಖರೀದಿಸಲು ಸಾಲದೆ ಹೋಗಬಹುದು. ಅದಕ್ಕಾಗಿ ಬ್ಯಾಂಕ್ನಲ್ಲಿ ಸಾಲ ಮಾಡಿಯಾದರೂ ಸರಿ ಮನೆಯನ್ನು ಖರೀದಿಸಲೇಬೇಕು ಎಂಬ ನಿರ್ಧಾರ ಮಾಡಿಬಿಟ್ಟಿದ್ದಳು. ಇಷ್ಟೂ ವರ್ಷಗಳು ಬಾಡಿಗೆ ಮನೆಯಲ್ಲಿದ್ದುಕೊಂಡು ತಾಯಿ ಅನುಭವಿಸಿದ ಕಷ್ಟಗಳು ಅವಳಿಗೆ ತಿಳಿದಿದೆ. ತಾಯಿಗೆ ನೆಮ್ಮದಿ ಕೊಡುವುದು ಕೂಡ ಅವಳ ಉದ್ದೇಶವಾಗಿತ್ತು. ಅಮ್ಮ, ನಮಗಾಗಿ ಸ್ವಂತದ ಮನೆ ತೆಗೆದುಕೊಳ್ಳೋಣ, ತಾಯಿಗೆ ಹೇಳಿದಳು. ಲಕ್ಷ್ಮೀದೇವಿಯವರ ಸಂಭ್ರಮ ಹೇಳತೀರದು. ಅಷ್ಟು ಹಣ ಇದೆಯಾ ಮಗು, ಕೇಳಿದ್ದರು ಅವರು. ಸಾಲ ಮಾಡಿದ್ರಾಯ್ತು, ಅದಕ್ಯಾಕೆ ಯೋಚನೆ ಮಾಡ್ತಿ, ನಿರಾತಂಕವಾಗಿ ನುಡಿದಿದ್ದಳು. ಪ್ರತಿ ತಿಂಗಳು ಬಾಡಿಗೆ ಕಟ್ಟುವ ಬದಲಾಗಿ ಸಾಲವನ್ನು ಕಟ್ಟಿಕೊಂಡು ಹೋಗುವುದು ಅವಳ ಉದ್ದೇಶ. ಮಗಳ ಉದ್ದೇಶವೇನೋ ಅವರಿಗೆ ಸರಿಯಾಗಿ ಕಂಡಿತ್ತು. ನೀನೇನು ನಿರ್ಧಾರ ತೆಗೆದುಕೊಂಡರೂ ಅದು ಸರಿಯಾಗಿ ಇರುತ್ತೆ. ಆದರೆ ಮಗು, ಮಹಿ ಹಾಳಾಗ್ತಾ ಇದ್ದಾನೆ, ಅವನಿಗೆ ಕೇಳಿದಾಗ ಹಣ ಕೊಟ್ಟು ಹಾಳು ಮಾಡ್ತಿದ್ದಿ. ಮಗನ ಬಗ್ಗೆ ಅವರಿಗೆ ಯೋಚನೆ ಶುರುವಾಗಿತ್ತು. ತಮ್ಮನ ಬಗ್ಗೆ ಅವಳಿಗೆ ವಿಪರೀತ ಪ್ರೀತಿ. ಕೇವಲ 2 ವರ್ಷಗಳಿಗೆ ಚಿಕ್ಕವನಾದರೂ ತಮಗೆ ಕಷ್ಟವಿದ್ದ ದಿನಗಳಲ್ಲಿ ಅವನು ಕಷ್ಟ ಅನುಭವಿಸಿದ್ದಾನೆ. ಇನ್ನು ಮುಂದಾದರೂ ಅವನು ಚೆನ್ನಾಗಿರಲಿ ಎಂಬುದು ಅವಳ ಆಸೆ. ತಾಯಿಯನ್ನು ಕರೆದುಕೊಂಡು ಹೋಗಿ ಕೆಲವು ಮನೆಗಳನ್ನು ನೋಡಿಕೊಂಡು ಬಂದಿದ್ದಳು. ಕೆಲವು ಮನೆಗಳು ಅವಳಿಗೆ ಇಷ್ಟವಾಗಿರಲಿಲ್ಲ. ಇನ್ನು ಕೆಲವು ಅವಳು ಖರೀದಿಸಲು ಅಸಾಧ್ಯವಾಗುವಷ್ಟು ಮೊತ್ತದವು. ಕೊನೆಯಲ್ಲೊಂದು ಮನೆ ಅವಳಿಗೆ ಇಷ್ಟವಾಗಿ ಅದನ್ನು ಖರೀದಿಸಲು ನಿರ್ಧರಿಸಿದಳು. ಮನೆ ಇರುವುದು ಹೊಸದಾಗಿ ನಿರ್ಮಾಣವಾದ ಬಡಾವಣೆಯೊಂದರಲ್ಲಿ. ಹೆಚ್ಚು ದೊಡ್ಡದಲ್ಲದ, ತೀರ ಚಿಕ್ಕದೂ ಅಲ್ಲದ 2 ಬೆಡ್ರೂಮ್ಗಳಿರುವ ಮನೆ ಅದು. ಅಚ್ಚುಕಟ್ಟಾಗಿ ಕಟ್ಟಲ್ಪಟ್ಟಿದೆ ಮನೆ. ನಿರೀಕ್ಷಾ ಮನೆಗೆ ಅಡ್ವಾನ್ಸ್ ಕೊಡಲು ಮುಂದಾದಳು. ಲಕ್ಷ್ಮೀದೇವಿ ಅವಸರ ಮಾಡುವುದು ಬೇಡವೆಂದು ಅವಳನ್ನು ತಡೆದಿದ್ದಳು. ಮನೆ ಮಗಳ ಹೆಸರಿಗೆ ಇರುವುದರಿಂದ ಅದರ ವಾಸ್ತು ಅವಳಿಗೆ ಹೊಂದುವುದಾ ಎಂಬ ಅನುಮಾನ ಅವರದ್ದು. ಮಹೇಂದ್ರ ಒಮ್ಮೆ ಮನೆ ನೋಡಿ ಬಂದವನು, ಅಕ್ಕ, ನಿನಗೆ ಒಳ್ಳೆ ಹೆಸರಿದೆ, ಹಾಗಿರುವಾಗ ಅಂಥ ಚಿಕ್ಕ ಮನೆಯಲ್ಲಿರಬೇಕಾ? ಇನ್ನೂ ಸ್ವಲ್ಪ ದಿನ ಕಾದರೆ ದೊಡ್ಡ ಬಂಗಲೆಯನ್ನೇ ಕೊಂಡುಕೊಳ್ಳಬಹುದು, ಅವಳಿಗೆ ಹೇಳಿದ. ನಿರೀಕ್ಷೆ ಗೊಂದಲಕ್ಕೆ ಬಿದ್ದಿದ್ದಳು. ಯಾವುದೇ ನಿರ್ಧಾರಕ್ಕೂ ಬಾರದವಳಾಗಿದ್ದಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.